ಸೊ ವೆಲ್ಕಮ್ ಗೈಸ್. ಇದು ಫಸ್ಟ್ ವಿಡಿಯೋ. ನೀವೆಲ್ಲ ನೋಡಿದ್ರು ನಾನು ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ, ಯಾವುದೂ ಗ್ರ್ಯಾಂಡ್ ಮೊಬೈಲ್ ಆರ್ ಪಿಯಲ್ಲಿ ಕನ್ನಡ ವೀಡಿಯೋಸ್ನಲ್ಲಿ ಇಲ್ಲವೇ ಇರಲಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಾನೇ ಮಾಡ್ಬೋದಲ್ಲ ಯಾವುದಿಲ್ಲ ಅಂತ. ಈಗ ಗ್ರ್ಯಾಂಡ್ ಮೊಬೈಲ್ ಆರ್ ಪಿ ಅಂತ ಐತೆ. ಗ್ರ್ಯಾಂಡ್ ಆರ್ ಪಿ ಅನ್ನೋದ್ರಲ್ಲಿ ಜಿ ಟಿ ಎ ವರ್ಷನಲ್ಲಿ ಒಂದೈತೆ, ಅದರಲ್ಲಿ ಕನ್ನಡದಲ್ಲಿ ಮಾಡ್ತಾರೆ. ಆದರೆ ಗ್ರ್ಯಾಂಡ್ ಮೊಬೈಲಲ್ಲಿ ಆಡ್ತೀವಲ್ಲ ಗ್ರ್ಯಾಂಡ್ ಆರ್ ಪಿ, ಅದರಲ್ಲಿ ಯಾರೂ ಮಾಡಿರಲಿಲ್ಲ. ಅದಕ್ಕೆ ನಾವೇ ನೋಡೋಣ ಅಂತ ಮಾಡ್ತಿದ್ದೀನಿ. ಆದರೆ ನಾನು ಮೊದಲೇ ಲೆವೆಲ್ 12ಅಲ್ಲಿದ್ದೀನಿ. ಅದಕ್ಕೇನೆ ಎಲ್ಲ ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಲ್ಲ. ಇನ್ ಕೇಸ್ 1000 ಸಬ್ಸ್ಕ್ರೈಬರ್ಸ್ ಆದರೆ, ನೀವು ಡಿಮ್ಯಾಂಡ್ ಆದರೆ ಸ್ಟಾರ್ಟಿಂಗಿಂದನೂ ಮಾಡ್ತೀನಿ. ಈಗ ನಾರ್ಮಲಾಗಿ ಎಲ್ಲ ಜಾಬ್ಸ್ ಯಾವ ಥರ ಇರುತ್ತೆ, ಹೇಗಿದೆ ಗೇಮು, ಏನಾಗುತ್ತೆ, ನನ್ನ ಮುಂದಿನ ಜರ್ನಿ ಏನು, ಮುಂದೆ ಏನು ಮಾಡ್ತೀನಿ ನಾನು, ಅದೆಲ್ಲ ತೋರಿಸ್ಕೊಡ್ತೀನಿ. ಇವತ್ತಿನ ನಾನು ನಿಮಗೆ ಈ ಗೇಮ್ನಲ್ಲಿ ಹೈಯೆಸ್ಟ್ ಪೇಯಿಂಗ್ ಜಾಬು ಒಂದೇ ಇರೋದು. ನೀವು ಹೇಳ್ಬೋದು ಮಿಲಿಯನ್ಸ್ ಆಫ್ ಡಾಲರ್ ಗಳಿಸ್ಕೊಡುತ್ತಾ ಅಂತ. ಇಲ್ಲ, ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ವಿತಿನ್ 5 ಮಿನಿಟ್ಸ್ ಒಳಗೆ ಅಂತ, ಆ ಥರ. ಓಕೆ, ಅದಕ್ಕೆ ಒಂದು ವೆಹಿಕಲ್ ಬೇಕಾಗುತ್ತೆ. ಯಾವುದು ನೀವು ಹೇಳ್ತಾ ಇರ್ಬೋದು ಅಂತ ಅಂದ್ಕೊತೀರಾ. ಸಾರ್ಟಿಂಗ್ ಸೆಂಟರಲ್ಲಿ ನೀವು ಜಾಬ್ ಅಪ್ಲೈ ಮಾಡ್ತೀರಲ್ಲ, ಅದ್ರ ಪಕ್ಕ ಇನ್ನೊಂದು ಇರುತ್ತೆ, ಪೋಸ್ಟ್ ಮ್ಯಾನ್ ಜಾಬ್ ಅಂತ. ಅಲ್ಲಿ ನೀವು ಯೂಸಿನಿಗೆ ಏನಾದರೂ ಆರ್ಡರ್ ಬಂದರೆ ಆವಾಗ 6000 ಪ್ಲಸ್ ಬರುತ್ತೆ. ಇನ್ನೊಂದು ಇಲ್ಲಿ ಲೈಟ್ ಕರಿನೋ, ಇಲ್ಲಿ ಆರ್ಡರ್ ಬಂದರೆ 3000 ಹತ್ರ ಬರುತ್ತೆ. ಇಲ್ಲಿ ಎಡೋ ಹತ್ರ ಬಂದರೆ 4000 ಹತ್ರ ಬರುತ್ತೆ. ಅಜರಾಮ್ಸ್ ಹತ್ರ ಬಂದರೆ 2000 ಪ್ಲಸ್ ಬರುತ್ತೆ, 2500 ಪ್ಲಸ್. ಆ ಥರ ನಿಮಗೆ ಸ್ಯಾಲ್ರಿ ಥರ ಬರುತ್ತೆ, ಕಮಿಷನ್ ಥರ. ಡೆಲಿವರಿ ಮಾಡಿದಾಗ ಏನು ಇದಾಗುತ್ತೆ, ಒಂದೊಂದು ಡೆಲಿವರಿ ಮಾಡಿದಾಗ 17 ರುಪೀಸು 20 ರುಪೀಸ್ ಅಥವಾ ಬರಲ್ವ, ಆ ಥರ. ಈಗ ನಾನು ಫ್ಯಾಮಿಲಿ ಕಾರ್ ತೊಗೊಂಡು ಹೋಗ್ತಾಯಿದ್ದೀನಿ. ಯಾರಿಗೆ ಇದು ಗೊತ್ತಿಲ್ಲ ಅವರು GPS ಹಾಕ್ಕೊಂಬಿಡಿ. GPS ನೋಡಿರಿ, ಸ್ಟಾರ್ಟಿರ್ ಜಾಬ್ಸ್ ಮತ್ತು ಸಾರ್ಟಿಂಗ್ ಸೆಂಟರ್ ನೋಡಿರಿ. ಅಲ್ಲಿ GPS ಆನ್ ಆಗಿದೆ. ನಾವೊಂದು ಚಾಲೆಂಜ್ ತೊಗೊಳ್ಳೋಣ, GPS ಇಲ್ಲದೇ ಹೋಗೋಣ. ನೋಡಿ, GPS ಆಫ್ ಆಗಿದೆ ಆಗಲೇ, ನೋಡಿ ಚೆಕ್ ಮಾಡಿರಿ, GPS ಆಫ್ ಆಗಿದೆ. ಈಗ ನಾನು ಇನ್ನು ಮುಂದೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನೀವು ಹೇಳ್ತಾ ಇರಿ ಯಾವ ಥರ ವೀಡಿಯೋಸ್ ಬೇಕು. ಆ್ಯಂಡ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಡೆವಲಪ್ ಆದರೆ ಈ ವಿಡಿಯೋ ಮೇಲೆ 50 ಲೈಕ್ಸ್ ಬೇಡ, 20 ಲೈಕ್ಸ್, ಒಂದು 50 ಸಬ್ಸ್ಕ್ರೈಬರ್ಸ್ ಇಡೋಣ. ಆ್ಯಂಡ್ ನಾನು ಈಗ ಸ್ಟಾರ್ಟ್ ಮಾಡಿರೋದು ಅಂದರೆ ಫಸ್ಟ್ ವಿಡಿಯೋ ಅಂದರೆ ಹೇಳೋಕ್ಕಾಗಲ್ಲ ಏನಾಗ್ಬೋದು ಅಂತ. ಅದೆಲ್ಲ ಲಕ್ಕು, 80% ಸ್ಕಿಲ್ಸು, ಲಕ್ಕು, ಹಂಗೆ ಇರುತ್ತೆ. ನೋಡೋಣ ಏನಾಗುತ್ತೆ. ಬನ್ನಿ, ಕಸಿನೋ ಏನಾದರೂ ವೀಲ್ ಇದೆಯಾ ಅಂತ. ಆಗಲೇ ಬೆಳಗ್ಗೆ ಒಂದು ವೀಲ್ ಹಾಕಿದ್ದೆ, ಬಂದಿರ್ಬೇಕು, ನೋಡೋಣ. ಈ ನಡುವೆ ಒಂದು ಇದಿದೆ ಫೀಚರ್, ಡೊನೇಷನ್ ಫೀಚರ್ ಅಂತ. 1.5 hour ಪ್ಲೇ ಆದರೆ ಒಂದು ಇದು ಬರುತ್ತೆ, ಆಫರ್ ಬರುತ್ತೆ. ಅದರಲ್ಲಿ ಯಾರು ಲಕ್ ಇರುತ್ತೋ ಅವ್ರಿಗೆ ಬರುತ್ತೋ ಯಾವುದೂ ಗೊತ್ತಿಲ್ಲ. ನನಗೆ ಇಲ್ಲಿವರೆಗೂ ಅಂಥದ್ದೇನು ದೊಡ್ಡದು ಏನು ಪ್ರೈಸ್ ಬಂದಿಲ್ಲ. ಝೀರೋ ಸ್ಪಿನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಫ್ರೀ ಅಂತ ಇದೆಯಲ್ಲ, ಇಲ್ಲಿ ಇನ್ನೂ 1 hour ಆಡಬೇಕು ನಾನು. ಈಗ ½ an hour ಬೆಳಗ್ಗೆ ಒಂದು 1/4 ಗಂಟೆ ಆಡಿದೆ, ಈಗ 1/4 ಗಂಟೆ ಸ್ಟಾರ್ಟ್ ಮಾಡಿದೆ ನಾನು. ಬನ್ನಿ, ತಡ ಮಾಡೋದು ಬೇಡ, ಪೋಸ್ಟ್ಮ್ಯಾನ್ ಜಾಬ್ಸ್ಗೆ ಹೋಗೋಣ. ಆ್ಯಂಡ್ ಮುಂದೇನು ವೀಡಿಯೋಸ್ ಹಾಕೋಣ. ನೆಕ್ಸ್ಟ್ ವೀಡಿಯೋಸು ಚೆನ್ನಾಗಿರಬೇಕು ಅಂತಂದರೆ, ಬೇಗ ಬರಬೇಕು ಅಂತಂದರೆ ನೀವು ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲ ಮಾಡಿರಿ. ಆ್ಯಂಡ್ ಒಂದು ನಿಮಿಷ, ಫ್ಯಾಮಿಲಿಯಲ್ಲಿ ಮೆಸೇಜ್ ಮಾಡಿದ್ದಾರೆ, ಕೇಳ್ಬಿಡೋಣ ಏನು ಅಂತ. ನಾನು ಕನ್ನಡದವ್ರ ಗ್ರೂಪು ಸಿಕ್ಕಿದ್ದಾರೆ, ಅಂತೂ ಇಂತೂ ಕನ್ನಡ ಗ್ರೂಪ್ ಅವರು ಸಿಕ್ಕಿದ್ದಾರೆ. ಅದಕ್ಕೇ ಅವ್ರ ಫ್ಯಾಮಿಲಿ ಜಾಯ್ನ್ ಆಗೋದೆ. ಅವರು ಕನ್ನಡ ಫ್ಯಾಮಿಲಿ ಕ್ರಿಯೇಟ್ ಮಾಡಿಲ್ಲ, ಅವರು ಒಂದು ಫ್ಯಾಮಿಲಿಲಿದ್ದರು. ಅದಕ್ಕೇ ಅವ್ರ ಜೊತೆ ನಾನು ಜಾಯ್ನ್ ಆಗೋದೆ. ಹಾಯ್, ನಾವು ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡಿದ್ದೀವಿ, 4 ಜನ ಸಿಕ್ಕಿದ್ದೀವಿ. ನೆಕ್ಸ್ಟ್ ಮಂತು ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿದ್ದೀರಾ ಅಂತ ಕೇಳ್ತವ್ರೆ. ಪೋಸ್ಟ್ಮ್ಯಾನ್ ಜಾಬ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಈಗ ಪೋಸ್ಟ್ಮ್ಯಾನ್ ಜಾಬ್ ಮಾಡೋಕ್ಕೆ ನಿಮಗೆ ಒಂದು ವೆಹಿಕಲ್ ಕಂಪಲ್ಸರಿ. ಅಫ್ಕೋರ್ಸ್ ಡೆಲಿವರಿ ಮಾಡಬೇಕು ಅಂದರೆ ಒಂದು ವೆಹಿಕಲ್ ಕಂಪಲ್ಸರಿ ಇರುತ್ತೆ ಬ್ರೋ, ಆ ಥರ. ನೆಕ್ಸ್ಟ್ ಈಗ GPS ಇಲ್ಲದೆ ನಾವು ಹೋಗ್ತಾಯಿದ್ದೀವಿ, ನೋಡೋಣ ಏನಂತ. ಈಗ ಚೆನ್ನಾಗಿರೋ ಗಾಡಿಗಳಿರೋರು ಹಿಂಗೆ ಟಕ್ಕರ್ ಮಾಡ್ತಾರಲ್ಲ, ಆವಾಗ ಸಖತ್ ಕೋಪ ಬಂದ್ಬಿಡುತ್ತೆ. ನನಗೆ ಈ ನಡುವೆ ಎಲ್ಲ ಫಾರ್ಚೂನ್ ವೀಲ್ಸಲ್ಲಿ ಬರೀ XPಸು. ನಾನೀಗ 2 ದಿವಸದಲ್ಲೇ ಲೆವೆಲ್ 10ನಲ್ಲಿದ್ದವನು ಲೆವೆಲ್ 12. ಬೇರೆಯವ್ರ ಬಗ್ಗೆ ಹೇಳ್ತೀನಿ, ನಾನೇ ಸರಿಯಾಗಿಲ್ಲ. ಲೆವೆಲ್ 12 ಅಂದರೆ ನೋಡಿ ಎಷ್ಟು XP ಸಿಗ್ತೈತೆ ನನಗೆ. ಅಷ್ಟೂ ಗೇಮ್ ಆಡ್ತೀನಿ ಕೂಡ, ಅದಕ್ಕೇ ಜಾಸ್ತಿ ಬೇಗ ಲೆವೆಲ್ ಇನ್ಕ್ರೀಸ್ ಆಗ್ತಾಯಿದೆ. ನೀವು ಲೆವೆಲ್ 10ವರೆಗೂ ಬರ್ತೀರಾ ಅಂತಂದರೆ ಎಲ್ಲ ಜಾಬ್ಸ್ಗೂ ಏನು ಫ್ರೀ ಓಪನ್ ಆಗೋಗುತ್ತೆ. ಆದರೆ ನೀವು ಇಂಟರ್ವ್ಯೂ ತೊಗೊತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಂಟರ್ವ್ಯೂ ಹೇಗೆ ಕೊಡ್ತೀರಾ ಅಂತ. ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಈಗ, ಅದರಲ್ಲೇನು ನಾನು ಜಾಸ್ತಿ ಗಮನ ಕೊಡೋಲ್ಲ. ನಾರ್ಮಲ್ ಜಾಬ್ ಮೇಲೆ ಗಮನ ಜಾಸ್ತಿ, ಅರ್ನಿಂಗ್ ಮೇಲೆ. ನೋಡೋಣ ಬನ್ನಿ. ಪೋಸ್ಟ್ಮ್ಯಾನ್ ಇದೇ ಸಾರ್ಟಿಂಗ್ ಸೆಂಟರ್ ನೋಡಿ. ಸ್ಟಾರ್ಟಿಂಗ್ ಆಡಿರೋರು ಗೊತ್ತಿಲ್ಲ ಅಂದ್ಕೊತೀನಿ, ಗೊತ್ತಿರೋರು ನೋಡಿ ಇದೆ ಸಾರ್ಟಿಂಗ್ ಸೆಂಟರ್. ಆ್ಯಂಡ್ ಬನ್ನಿ ಹೋಗೋಣ. ನೀವು ಇಲ್ಲಿ ಅಪ್ಲೈ ಮಾಡ್ತೀರ ಸಾರ್ಟಿಂಗ್ ಸೆಂಟರ್ಗೆ. ಇಲ್ಲಿ ಅಪ್ಲೈ ಮಾಡಿದ್ರೆ ಗೆಟ್ ದಿಸ್ ಜಾಬ್ ಅಂತ ತೊಗೊಂಡ್ರೆ ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲೂ ಹೆಂಗೆ ವರ್ಕ್ ಆಗೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಸತಿ. ರೆಡ್ ಮಾರ್ಕ್ ಮೇಲೆ ನಿಂತ್ಕೊಬೇಕು, ಸೆಲೆಕ್ಟ್ ಮಾಡಬೇಕು, ಸ್ಟಾರ್ಟ್ ವರ್ಕು. ಇಲ್ಲಿ 4 ಇರುತ್ತಲ್ಲ, ಅದನ್ನು ಟ್ಯಾಪ್ ಮಾಡಬೇಕು. ಇಲ್ಲಿ ಫಿಂಗರ್ಸ್ ಇದೆಲ್ಲ, ಅದನ್ನು ಟ್ಯಾಪ್ ಮಾಡಬೇಕು. ಅಷ್ಟೇ, ಸಿಂಪಲ್ ಕೆಲಸ. ಆ್ಯಂಡ್ ಇದನ್ನು ತಗೊಂಡು ಇಲ್ಲಿ ರೆಡ್ ಮಾರ್ಕ್ ಮೇಲೆ ಡೆಲಿವರಿ ಮಾಡಬೇಕು ಅಷ್ಟೇ. ಒಂದಕ್ಕೆ 60 ರೂಪೀಸ್ ಸಿಗುತ್ತೆ ಲೆವೆಲ್ 1ಗೆ. ಅಂದರೆ 60 ಆ ಥರ ನಾನು ಈ ಥರ ಮಾಡಿದ್ನಲ್ಲ, 1 ಆಯಿತು. 60 ಮಾಡಿದ್ರೆ 1 ಲೆವೆಲ್ ಇನ್ಕ್ರೀಸು, ಅಂದರೆ ಅವಾಗ 80 ಬರ್ಬೋದು, 70 ಬರ್ಬೋದು, ಐ ಡೋಂಟ್ ನೋ, ನಾನು ಇನ್ನೂ ಮಾಡಿಲ್ಲ ಅಷ್ಟೊಂದು. ಈಗ ನಾನು ತೊಗೊಳ್ಳೇ ಇಲ್ಲ, ತೊಗೊಂಡ ನೋಡೋಣ ಇರಿ. ಇಲ್ಲಿ ವೀವ್ ಅಂತ ಹೋಗಬೇಕು, ಸೆಕೆಂಡ್ ಆಪ್ಷನ್ನು ಸೆಲೆಕ್ಟು, ಅದಕ್ಕೆ ತೊಗೊಬೇಕು. ಓಕೆ, ತೊಗೊಂಡಿದ್ದೀನಿ ಆಗಲಿ, ನಿಮ್ಗೆ ಹೇಳೋದೇ ಮರ್ತುಬಿಟ್ಟಿದ್ದೆ, ಸಾರಿ. ನೋಡೋಣ ಇಲ್ಲಿಗೆ. ಈಗ ಭಾಳ ಮಂದಿ ಹೇಳ್ಬೋದು ಸ್ಟಾರ್ಟಿಂಗ್ ಮೆಂಬರ್ಸು, ಅದೇನೋ ತೊಗೊಂಬಿಟ್ಟು ಎಲ್ಲಿಗೆ ಡೆಲಿವರ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಸಿಟಿ ಮ್ಯಾಪ್ಗೆ ಹೋಗಿ ಹಿಂಗೆ ಇದು ಮಾಡಿ, ಇಲ್ಲಿ ನೋಡಿ ರೆಡ್ ಬ್ಲಾಕ್ ಇದೆಲ್ಲ, ರೆಡ್ ಬ್ಲಾಕ್ ಅಲ್ಲಿ ಇದಲ್ಲ, ಪೂರ್ತಿ ಇದಾಗಿದೆಯಲ್ಲ ಅದಲ್ಲ, ಇಲ್ಲಿ ರೆಡ್ ಬ್ಲಾಕ್ ಇದೆಯಲ್ಲ, ನಾವಿದ್ದೀವಲ್ಲ ಈಗ ಆ ಥರ ಇದೆಯಲ್ಲ, ಆ ಥರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡಿ, ಅಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಥರ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು ಅಷ್ಟೇ. ಸಿಂಪಲ್ ಕೆಲಸ. ಈಗ ನಾನು ಲೈಕ್ 2300+ ಬರುತ್ತೆ ಅನಿಸುತ್ತೆ. ಒಂದು ಸತಿ ಯೂಸಿನಿದು ಬಂದಾಗೂ ತೋರಿಸ್ತೀನಿ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ಬ್ರೋ, ರೀಚ್ ಅದು ಇಲ್ಲಿ ನೋಡಿ, ಈ ಥರನೇ ರೆಡ್ ಮಾರ್ಕ್ ಥರ ಇರುತ್ತೆ, ಅಲ್ಲೋಗಿ ಹಿಂಗೆ ಮಾಡಿ ಅಷ್ಟೇ, ಸಿಂಪಲ್. ಇನ್ ಕೇಸು ಈ ಥರ ಏನಾದರೂ ರೇಲಿಂಗ್ ಥರ ಇದ್ದರೆ ಅಲ್ಲಿ ನೀವು ಇಳಿದ್ಬಿಟ್ಟು ಅಲ್ಲೋಗಿ ನಿಂತ್ಕೊಬೇಕಾಗುತ್ತೆ, ಹಂಗಿದ್ರೆ ಮಾತ್ರ ಇದಾಗೋದು. ಸೈಡಲ್ಲಿ ನಿಂತ್ಕೊಂಡ್ರೆ ಆಗಲ್ಲ ಅದು ಡೆಲಿವರಿ, ಇಲ್ಲಿ ನಿಂತ್ಕೊಬೇಕು, ಅವಾಗ ಡೆಲಿವರಿ ಆಗುತ್ತೆ. ಅದು ಕಾರು ತೂರಲ್ವಲ್ಲ, ಅದಕ್ಕೇ. ಓಕೆ, ನೆಕ್ಸ್ಟ್ ಮತ್ತೆ ನೋಡೋಣ ಈ ಸತಿ ಯಾವ್ದು ಸಿಗುತ್ತೆ ಅಂತ. ನಿಮಗೇನಾದರೂ ಯೂಸಿನಿಗೆ ಸಿಕ್ಕಿದ್ರೆ ಪ್ರತಿ ಸಲ ಡೆಲಿವರಿಂಗು ನೀವು ಲಕ್ಕಿ ಬ್ರೋ. ಸೈಕಾಗಿರುತ್ತೆ. 6000 ಒಂದು ಸತಿಗೆ. ಹೈವೇ ಫಾಸ್ಟ್ ಸ್ಪೀಡ್ ಕಾರ್ ಇದ್ದರೆ 3 to 4 ಮಿನಿಟ್ಸೊಳಗೆ ಹೋಗ್ಬಿಟ್ಟು ವಾಪಸ್ಸು ಬಂದ್ಬಿಡ್ಬೋದು ನೀವು. ಅಂದರೆ 5 ಮಿನಿಟ್ಸ್ ಅಂದ್ಕೊಳ್ಳಿ, 5 ಮಿನಿಟ್ಸ್ ಅಂದ್ಕೊಳ್ಳಿ, ಸೈಕಾಗಿರುತ್ತೆ. 5 ಮಿನಿಟ್ಸಲ್ಲಿ 6500+ ಇರುತ್ತೆ. ಗಾಡಿ ಕ್ರ್ಯಾಶ್ ಆಗೋಯ್ತು. ಇಲ್ಲೇ ಒಂದು ಆ್ಯಂಬುಲೆನ್ಸ್ ಇತ್ತು ಅಲ್ವಾ, ಕಾಲ್ ಮಾಡೋಣ ರೀ. ನಾನೇನು ಅಷ್ಟೊಂದೇನು ಇವೆಂಟ್ ಆಡೋಕ್ಕೆ ಹೋಗಲ್ಲ, ನಾರ್ಮಲ್ ಇದ್ರ ಮೇಲೆ ಗಮನ ಇರೋದು, ಅರ್ನಿಂಗ್ಸ್ ಮೇಲೆ. ಇಲ್ಲೇ ಇದ್ದ ಒಬ್ಬ,
ಈಗ ಜಸ್ಟ್ ಇಲ್ಲೇ ಇದ್ದ. ಅಯ್ಯೋ ಎಲ್ಲೋದ್ನಪ್ಪ. ಹಾಂ ಸಿಗ್ದ. 100 ಬ್ರೋ ಅಂತ ಹಾಕೋಣ. 100 ಬ್ರೋ. ಒಂದ್ಸತಿ ಆಟೋಮೇಷನ್ ಕೆಲಸನೂ ಮಾಡಿ ನೋಡೋಣ ಒಂದ್ಸತಿ ನಿಮಗೆ ತೋರ್ಸೋಕ್ಕೆ. 1000 ಆಗ್ತಾನೆ ಯಾರ ಒಂದು ತಿಕ್ಲ. 100 ಬೇಗ ಬೇಗ ಫಾಸ್ಟ್. ಫ್ಯಾಮ್ ಕಾರ್ನ ನೋಡ್ಬಿಟ್ಟು ಶ್ರೀಮಂತ ಅಂತ ಅಂದ್ಕೊಂಡಿರ್ಬೇಕು. 100 ಬ್ರೋ. 200 ಹಾಕೋಣ. ಓಕೆ. SIS ಇಂಟರ್ವ್ಯೂ ಹಾಕೋರು ಬ್ರೋ. ನಾನು ಆಗಲೇ ಇದ್ದೀನಿ ಹಾಸ್ಪಿಟಲ್ ಜಾಬ್ಸಲ್ಲಿ. ನೀವು ಯಾವುದಾದ್ರೂ ಇಂಟರ್ವ್ಯೂ ಕೊಡಬೇಕು ಅಂದರೆ ಈ ಥರ ಬ್ಲೂ ಕಲರ್ ಥರ ಬರುತ್ತೆ ನೋಡಿರಿ, ಈ ಥರ ಡಾರ್ಕ್ ಬ್ಲೂ. ಅಲ್ಲೇ ಲೊಕೇಶನ್ನು ಕೊಟ್ಟಿರ್ತಾರೆ. ಏನೇನು ತರಬೇಕು ಅನ್ನೋದ್ರಲ್ಲಿ ಅಲ್ಲಿ ಕರೆಕ್ಟಾಗಿ ಕೊಟ್ಟಿರಲ್ಲ. ಯಾಕಂದರೆ ಅವರು ಸರ್ವರಿಂದ ಕಾಪಿ ಪೇಸ್ಟ್ ಮಾಡಿಬಿಟ್ಟಿರ್ತಾರೆ, ನೀಟಾಗಿ ಟೈಪ್ ಮಾಡಿ ಹಾಕಲ್ಲ ಅಷ್ಟೇ. ಒಂದೊಂದಕ್ಕೆ ಗನ್ ಲೈಸೆನ್ಸು ಬೇಕು. ಗನ್ ಲೈಸೆನ್ಸು ಯಾವ ಥರ ಮಾಡಬೇಕು ಅಂತ ಒಂದು ದಿವಸ ತೋರಿಸ್ಕೊಡ್ತೀನಿ. ಈಗ ನೋಡಿ ಇಲ್ಲಿ ದೇರ್ ಇಸ್ ನೋ ಪ್ಯಾಕೇಜ್ ಡೆಲಿವರಿ ರೈಟ್ ನೋ ಅಂತ ಇದೆ. ಆವಾಗ ಒಂದು 2-3 ಮಿನಿಟ್ಸ್ ಕಾಯಬೇಕು. ಎಷ್ಟೊಂದು ಜನ ತಾಂಡಿರ್ತಾರಲ್ಲ, ಅದಕ್ಕೇನೆ ಇರೋಲ್ಲ. ಒಂದು 2-3 ಮಿನಿಟ್ಸ್ ಕಾಯಬೇಕು. ಅಲ್ಲಿವರೆಗೂ ಇದು ಮಾಡ್ಕೊತಾರೆ. ಒಂದು $200 ಆದರೂ ಬರುತ್ತೆ. ಅಲ್ಲಿ ಕಾರ್ ರಿಪೇರ್ ಮಾಡಿಕೊಟ್ನಲ್ಲ. ಆ್ಯಂಡ್ ನಿಮಗೆ ಒಂದು ವಿಷಯ ಹೇಳಬೇಕು ಅಂದರೆ, ಈಗ ನಾನು ಫೈನಲಿ 1.2 ಮಿಲಿಯನ್ ಅರ್ನ್ ಮಾಡಿಬಿಟ್ಟು ಒಂದು ಅಪಾರ್ಟ್ಮೆಂಟಿಗೆ ಹಾಕಿದ್ದೀನಿ. ಎಷ್ಟೊಂದು ದಿವಸದಿಂದ ಟ್ರೈ ಮಾಡ್ತಾಯಿದ್ದೀನಿ. ಔಟ್ಬಿಡ್ ಆಯ್ತಾನೇ ಇದೆ. ನೋಡೋಣ, ಇವತ್ತು 7 ಗಂಟೆವರೆಗೂ ಐತಲ್ಲ ಅದು ಲಾಸ್ಟು. ಇನ್ ಕೇಸ್ ಯಾರಾದರೂ ಔಟ್ಬಿಡ್ ಮಾಡಿಬಿಟ್ರೆ ಮತ್ತೆ ಸಖತ್ ಕಷ್ಟ ಆಗುತ್ತೆ. 1.2 ಮಿಲಿಯನ್. ನಾನು ಒಂದು ಟಾರ್ಗೆಟ್ ತೊಗೊಂಡಿದ್ದೀನಿ. ಒಂದು ಮಂತಲ್ಲಿ 4 to 5 ಮಿಲಿಯನ್ ಅರ್ನ್ ಮಾಡಬೇಕು ಅಂತ ಈ ಮಂತಲ್ಲಿ. ನೋಡೋಣ ಇರಿ, ಹಂಗೆ ವೀಡಿಯೋಸ್ ಬರ್ತಾ ಇರುತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡೋಣ. ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ನಾನು ಡೇ ಟು ಡೇ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕೈಲಿ ಎಷ್ಟು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡಿ. ನೋಡೋಣ ಬನ್ನಿ. ಇದು ವಿವೋ ಸೆಕೆಂಡ್ ಆಪ್ಷನ್. ದೇರ್ ಇಸ್ ನೋ ಪ್ಯಾಕೇಜ್ ಡೆಲಿವರಿ ರೈಟ್ ನೋ. ನಿಮಗೆ ಯಾರಾದರೂ ಏನಾದರೂ ಇದು ಕಳಿಸಿದರೆ ಅದಿಲ್ಲಿರುತ್ತೆ ನೋಡಿ. ನಿಮ್ಮ ಹತ್ರ ಏನೇನಿದೆ ಅಂತ ಚೆಕ್ ಮಾಡ್ಬೋದು. ಇಲ್ಲಿ ನನ್ನ ಹತ್ರ ಹ್ಯಾಟ್ ಇದೆ, ಸ್ಕಾರ್ಫ್ ಇದೆ. ವೆಪನ್ಸ್ ಇಲ್ಲ. ವೆಪನ್ಸು ಶಾಪ್ ಒಳಗೆ ಹೋಗೋಕ್ಕೆ 5000 ತಗೊತಾರೆ. ನೋಡೋಣ, ಇನ್ನೊಂದು ಸತಿ ಟ್ರೈ ಮಾಡ್ತೀನಿ. ಸಿಕ್ತು. ನೀವು ಫ್ಯಾಮ್ ಕಾನ್ ತಗೊಂಡಾಗ ಒಂದು ಇದು ಏನು ಈ ಬೆನಿಫಿಟ್ಟು, ಒಂದು ಸ್ವಲ್ಪ ಹೊತ್ತು ನೀವು ಅದ್ರ